ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಟಿ ವಿ ಸ್ಟೆಬ್ಲೈಸರ್ನ ಹೇಗೆ ರಿಪೇರಿ ಮಾಡೋದಂತ ತೋರಿಸ್ತೀನಿ. ಇದು 2 ರಿಲೇ ಸ್ಟೆಬ್ಲೈಸರ್. ಅದರದ ಪ್ರತಿಯೊಂದು ಕಂಪೋನೆಂಟ್ಸ್ನ ಹೇಗೆ ಚೆಕ್ ಮಾಡೋದಂತನೂ ತೋರಿಸ್ತೀನಿ. ಬನ್ನಿ ಹಾಗಾದರೆ ತೋರಿಸ್ತೀನಿ ಹೇಗೆ ಚೆಕ್ ಮಾಡೋದಂತೇಳಿ. ನೋಡಿ, ಈಗ ಈ ಬಲ್ಬ್ನ ಆನ್ ಮಾಡಿ ತೋರಿಸ್ತೀನಿ ಹೇಗೆ ಇದಾಗ್ತಾಯಿದೆ ಅಂತ. ನೋಡಿ, ಈ ಥರ ರಿಲೇನು ಸೌಂಡ್ ಆಗ್ತಾಯಿದೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಓಪನ್ ಮಾಡೋದಂತ ಹೇಗೆ ತೋರಿಸ್ಕೊಡ್ತೀನಿ. ಇಲ್ಲಿರೋ ಸ್ಕ್ರೂಸ್ನೆಲ್ಲ ಓಪನ್ ಮಾಡಿ 4 ಸ್ಕ್ರೂ ಇದ್ದಾವೆ. ಈ ಸ್ಕ್ರೂಗಳನ್ನ ಬಿಚ್ಚಬೇಡಿ, ಯಾಕಂದರೆ ಇದು ಟ್ರಾನ್ಸ್ಫಾರ್ಮರ್ಗೆ ಅಟ್ಯಾಚ್ ಇರುತ್ತೆ. ಈ 4 ಸ್ಕ್ರೂ ಮಾತ್ರ ಸಾಕು. ಮೇಲಿಂದು ಕ್ಯಾಪ್ ಓಪನ್ ಆಗುತ್ತೆ ಈ ಥರ. ಓಕೆ, ಇದೇ ಟ್ರಾನ್ಸ್ಫಾರ್ಮರು. ಹಾಗೆ ಇದರಲ್ಲಿ ಸರ್ಕ್ಯೂಟ್ ಇದೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಒಂದು ಬೋಲ್ಟ್ ನಟ್ ಥರ ಇದೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬೋಲ್ಟ್ ನಟ್ ಇದೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಬ್ಯಾಕ್ ಸೈಡ್ ಇಲ್ಲಿರುತ್ತೆ. ಇದೇ ಸರ್ಕ್ಯೂಟ್ ಬೋರ್ಡ್. ಬನ್ನಿ ಕಂಪೋನೆಂಟ್ಸ್ ಯಾವುದಂತ ತೋರಿಸ್ಬಿಡ್ತೀನಿ. ನೋಡಿ, ಇದೇನಿದೆಲ್ಲ ಇದೆಲ್ಲ ಡಯೋಡ್ಸು, ಇದೆಲ್ಲ ರೆಸಿಸ್ಟರ್ಸು. ಇದು ಝೀನರ್ ಡಯೋಡ್ ಅಂತ ಹಾಕಿದ್ದಾರೆ ಇಲ್ಲಿ ನೋಡಿ. ಇದು ಝೀನರ್ ಡಯೋಡು. ಹಾಗೆ 2 ಟ್ರಾನ್ಸಿಸ್ಟರ್ ಹಾಕಿದ್ದಾರೆ. ಇದೆಲ್ಲ ಕೆಪಾಸಿಟರ್ಸು. ಇಲ್ಲೂ ಡಯೋಡ್ ಹಾಕಿದ್ದಾರೆ. ಇದೆಲ್ಲ ರೆಸಿಸ್ಟರ್ಸು. ಆಮೇಲೆ 2 12 ವೋಲ್ಟ್ ರಿಲೇ ಹಾಕಿದ್ದಾರೆ. ಈಗ ಪ್ರತಿಯೊಂದು ಕಂಪೋನೆಂಟ್ನ ಒಂದು ಸಲ ಚೆಕ್ ಮಾಡಿ ನೋಡಿಬಿಡೋಣ ಏನು ತೊಂದರೆ ಇದೆ ಅಂತ. ಓಕೆ, ಫಸ್ಟ್ ನಿಮ್ಮ ಮಲ್ಟಿಮೀಟ್ರನ್ನು ಈ ಥರ ಬಜರ್ ರೇಂಜ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂಟಿ ಅಥವಾ ಬಜರ್ ರೇಂಜ್ಗೆ. ಓಕೆ, ಫಸ್ಟ್ ಈ ಡಯೋಡನ್ನ ಚೆಕ್ ಮಾಡೋಣ. ನೋಡಿ, ಇದು ಡಯೋಡು ಈ ಥರ ಸಿಲ್ವರ್ ಪಟ್ಟಿ ಇರುತ್ತಲ್ಲ, ಇದು ಕ್ಯಾಥೋಡು. ಈ ಕಡೆ ಆ್ಯನೋಡ್ ಬರುತ್ತೆ. ಡಯೋಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಈ ಕಡೆಯಿಂದ ಪ್ಲಸ್ ಏನಾದರೂ ಬಂದರೆ ಓಕೆ ಪ್ಲಸ್ ಈ ಕಡೆ ಸಿಗುತ್ತೆ. ಈ ಕಡೆಯಿಂದ ಮೈನಸ್ ಬಂದರೆ ನಿಮಗೆ ಈ ಕಡೆ ಮೈನಸ್ ಸಿಗುತ್ತೆ. ಈ ಕಡೆ ಏನಾದರೂ ಮೈನಸ್ ಬಂದರೆ ಈ ಕಡೆಗೆ ಡಯೋಡ್ ಬಿಡೋದೇ ಇಲ್ಲ ಕರೆಂಟ್ನ. ಅದೇ ರೀತಿ ಈ ಕಡೆಯಿಂದ ಪ್ಲಸ್ ಬಂದರೆ ಈ ಕಡೆಗೆ ಸಪ್ಲೈ ಆಗೋದೇ ಇಲ್ಲ. ಇದೇ ಈ ಡಯೋಡ್ ಮಾಡೋ ಕೆಲಸ. ಹಾಗಾದರೆ ನಮಗೆ ಇಲ್ಲಿ ಈ ಕ್ಯಾಥೋಡ್ ಅಂದರೆ ಇದು ಸಿಲ್ವರ್ ಪಟ್ಟಿ ಹತ್ರ ಬ್ಲ್ಯಾಕ್ ಪ್ರೋ ಬಿಟ್ಟು ಇಲ್ಲಿ ರೆಡ್ ಪ್ರೋ ಬಿಟ್ಟರೆ ನಮಗೆ ಅಲ್ಲಿ ವ್ಯಾಲ್ಯೂ ತೋರಿಸುತ್ತೆ. ನೋಡಿ, ಈಗ ಮಲ್ಟಿಮೀಟರ್ ನೋಡ್ತಾ ಇರ್ರಿ. ನೋಡಿ, ವ್ಯಾಲ್ಯೂ ಬರ್ತಾ ಇದೆ. ಓಕೆ, ಅದೇ ರೀತಿ ಇದನ್ನು ರಿವರ್ಸ್ ಮಾಡಿದ್ರೆ ನೋಡಿ, ಈಗ ಯಾವುದೇ ವ್ಯಾಲ್ಯೂ ತೋರಿಸ್ಬಾರ್ದು. ನೋಡಿ, ಯಾವುದೇ ವ್ಯಾಲ್ಯೂ ತೋರಿಸ್ತಾ ಇಲ್ಲ. ಹಾಗಾದರೆ ಇದು ಡಯೋಡ್ ಕರೆಕ್ಟಾಗಿದೆ ಅಂತ ಅರ್ಥ, ಚೆನ್ನಾಗಿದೆ ಅಂತ ಅರ್ಥ. ಸಪೋಸ್ ಡಯೋಡ್ ಹೋಗಿದ್ರೆ ಇಲ್ಲಿ ಕಂಟಿನ್ಯೂಟಿ ಆಗುತ್ತೆ. ಕೆಲವೊಮ್ಮೆ ರಿವರ್ಸಲ್ಲೂ ನಿಮಗೆ ವ್ಯಾಲ್ಯೂ ತೋರಿಸಿದರೆ ಸರ್ಕ್ಯೂಟ್ನಿಂದ ಹೊರಗೆ ತೆಗೆದು ಚೆಕ್ ಮಾಡಬೇಕು. ಯಾಕಂದರೆ ಕೆಲವೊಮ್ಮೆ ಸರ್ಕ್ಯೂಟ್ನಲ್ಲಿ ಇರೋದರಿಂದ ಕೆಪಾಸಿಟರ್ಸು ಇರೋದ ಕಾರಣ ಕೆಲವೊಮ್ಮೆ ವ್ಯಾಲ್ಯೂ ತೋರಿಸುತ್ತೆ. ಅದಕ್ಕೋಸ್ಕರ ನಿಮಗೆ ಏನಾದರೂ ವ್ಯಾಲ್ಯೂ ಏನಾದರೂ ಈ ಕಡೆ ಪಾಸಿಟಿವ್ ಈ ಕಡೆ ಇಟ್ಟಾಗ ವ್ಯಾಲ್ಯೂ ಏನಾದರೂ ತೋರಿಸಿದ್ರೆ ನೀವು ಒಂದ್ಸಲ ಇದು ಸರ್ಕ್ಯೂಟ್ನಿಂದ ತೆಗೆದು ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಇದನ್ನು ಚೆಕ್ ಮಾಡೋಣ. ನೋಡಿ, ವ್ಯಾಲ್ಯೂ ತೋರಿಸ್ತಾ ಇದೆ. ಅದೇ ರೀತಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸಿಲ್ವರ್ ಪಟ್ಟಿ ಕಡೆ ಬ್ಲ್ಯಾಕ್ ಇದಿಟ್ಟು ವ್ಯಾಲ್ಯೂ ತೋರಿಸ್ತಾ ಇದೆ. ಅದೇ ರೀತಿ ಇದನ್ನ ಒಂದ್ಸಲ ತಿರುಗಿಸಿ ಚೆಕ್ ಮಾಡೋಣ. ಈ ವ್ಯಾಲ್ಯೂ ನೋಡಿ, ಯಾವುದು ಬರ್ತಾ ಇಲ್ಲ. ಹಾಗೆ ಕಂಟಿನ್ಯೂಟಿ ಇಲ್ಲ. ಕಂಟಿನ್ಯೂಟಿ ಇದ್ದರೆ ಈ ಥರ
ಸೌಂಡ್ ಆಗುತ್ತೆ. ಈ ಥರ ಆದರೆ ಡಯೋಡ್ ಹೋಗಿದೆ ಅಂತ ಅರ್ಥ. ಅಂದರೂ ಒಂದು ಸಲ ಕಂಟಿನ್ಯೂಟಿ ಬಂದರೂ ಒಂದು ಸಲ ಸರ್ಕ್ಯೂಟ್ನಿಂದ ತೆಗೆದು ನೀವು ಚೆಕ್ ಮಾಡಬೇಕು. ಆವಾಗಲೂ ಕಂಟಿನ್ಯೂಟಿ ಬಂದರೆ ಹೋಗಿದೆ ಅಂತ ಅರ್ಥ. ನೋಡಿ, ಯಾವುದೇ ವ್ಯಾಲ್ಯೂ ಇಲ್ಲ. ಹಾಗಾದರೆ ಇದು ಡಯೋಡ್ ಎಲ್ಲವೂ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ಝೀನರ್ ಡಯೋಡ್ನ ಒಂದು ಸಲ ಚೆಕ್ ಮಾಡೋಣ. ಓಕೆ, ಹಾಗಾದರೆ ಇದು ಸರಿ ಇದೆ ಅಂತ ಅರ್ಥ. ಅದೇ ರೀತಿ ಇದನ್ನು ಚೆಕ್ ಮಾಡಿಬಿಡೋಣ. ತೋರಿಸ್ತಾ ಇದೆ, ಆದರೆ ಇದು ಸರಿ ಇದೆ ಅಂತ ಅರ್ಥ. ಹಾಗೆ ಇದು ರಿಜಿಸ್ಟರ್ಸ್ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ. ತೋರಿಸ್ತಾ ಇದೆ ವ್ಯಾಲ್ಯೂ. ರೆಸಿಸ್ಟರ್ಸ್ ಆದರೆ ಇದು ಬ್ಯಾಂಡ್ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಷ್ಟು ಓಮ್ದು ತೋರಿಸುತ್ತೆ. ಸಪೋಸ್ ಏನಾದರೂ ಓಮ್ ಜಾಸ್ತಿ ಇದ್ದಲ್ಲಿ ಈ ಮಲ್ಟಿಮೀಟ್ರಲ್ಲಿ ನೋಡಿ, ಇಲ್ಲಿ ಇದು ಸಪೋಸಾಗಿ ಕಡಿಮೆ ಓಮ್ ಇದ್ದಲ್ಲಿ ಇಲ್ಲೇ ತೋರಿಸ್ಬಿಡುತ್ತೆ. ಸಪೋಸ್ ಜಾಸ್ತಿ ಇದ್ದರೆ 2000, 20K, 200K, 2000K ಓಮ್ವರೆಗೂ ಇದು ತೋರಿಸುತ್ತೆ. ಆವಾಗ ನೀವು ಆಪ್ಷನ್ನ ಈ ಕಡೆಗೆ ಇಡಬೇಕಾಗತ್ತೆ, ಬೇರೆ ಕಡೆ ಸೆಟ್ ಮಾಡಿಕೊಂಡು ಚೆಕ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ವ್ಯಾಲ್ಯೂ ತೋರಿಸಲಿಲ್ಲ ಅಂದರೆ ಜಾಸ್ತಿ ಓಮ್ದಿದೆ ಅಂತ ಅರ್ಥ. ಆವಾಗ ಒಂದೊಂದೇ ಸೆಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೇಕು. ಸೊ ಇದು ತೋರಿಸ್ತಾ ಇದೆ ಅಂದರೆ ಇದು ಕಡಿಮೆ ಓಮ್ದಿದೆ ಅಂತ ಅರ್ಥ. ಇದು ತೋರಿಸ್ತಾ ಇದೆ. ಕೆಲವೊಮ್ಮೆ ಸರ್ಕ್ಯೂಟ್ನಲ್ಲಿದ್ದಾಗ ಕೆಲವೊಮ್ಮೆ ನಿಮಗೆ ಓಮ್ ಕ್ಯಾಲ್ಕುಲೇಟ್ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಅದನ್ನು ನೀವು ಒಂದು ಲೆಗ್ನ ಡಿಸೋಲ್ಡರ್ ಮಾಡಿಕೊಂಡು ಆವಾಗ ಚೆಕ್ ಮಾಡಿದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ. ನೋಡಿ, ಈಗ ತೋರಿಸ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು, ನೀವು ಸ್ವಲ್ಪ ಜಾಸ್ತಿ ರೇಂಜಿಗಿಟ್ಟು ಚೆಕ್ ಮಾಡಬೇಕು. ಈಗ ನಾನು 20Kಗೆ ಇಟ್ಟಿದ್ದೀನಿ, ಇಲ್ಲ 2000ಗೆ ಇಟ್ಟಿದ್ದೀನಿ. ಈಗ ಒಂದು ಸಲ ಚೆಕ್ ಮಾಡೋಣ. ಈಗೂ ತೋರಿಸ್ತಾ ಇಲ್ಲ. ಇನ್ನೊಂದು ಜಾಸ್ತಿ ಮಾಡಿ 20Kಗೆ ಇಟ್ಟಿದ್ದೀನಿ. ಈಗ ನೋಡೋಣ. ನೋಡಿ, ಈಗ ಬರ್ತಾ ಇದೆ ವ್ಯಾಲ್ಯೂ. ಓಕೆ, ನೋಡಿ ಇಷ್ಟು ಓಮ್ ಬರ್ತಾ ಇದೆ. 4.62. ಹಾಗಾದರೆ 20Kಲಿಟ್ಟು ಚೆಕ್ ಮಾಡಬೇಕು. ಅದೇ ರೀತಿ ನೀವು ರೇಂಜನ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು, ನಿಮಗೆ ರೆಜಿಸ್ಟರ್ಸ್ ಏನಾದರೂ ವ್ಯಾಲ್ಯೂ ತೋರಿಸಲಿಲ್ಲ ಅಂದರೆ. ಸೊ ಈಗ ಎಲ್ಲ ರೆಜಿಸ್ಟರ್ಸು ಚೆನ್ನಾಗಿದೆ ಅಂತ ಅರ್ಥ. ಈಗ ಕೆಪಾಸಿಟರ್ಸ್ ಒಂದು ಸಲ ಚೆಕ್ ಮಾಡ್ಕೊಂಡ್ರೆ ಕೆಪಾಸಿಟ್ರಲ್ಲೂ ಅದೇ ರೀತಿ ಸೇಮು ಈ ಥರ ಕಂಟಿನ್ಯೂಟಿ ಅಥವಾ ಬಜರ್ ರೇಂಜಿಗೆ ಇಟ್ಕೊಳ್ಳಿ. ಕೆಪಾಸಿಟರ್ಸ್ ಚೆಕ್ ಮಾಡೋಣ. ಕೆಪಾಸಿಟರ್ಸ್ ಚೆಕ್ ಮಾಡಬೇಕಾದ್ರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಅಂತ ಇರುತ್ತೆ. ನೀವೇನಾದರೂ ರಿಪ್ಲೇಸ್ ಮಾಡಬೇಕು ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ನೋಡಿ, ಇಲ್ಲಿದೆಯಲ್ಲ, ಇದು ನೆಗೆಟಿವ್ ನೋಡಿ, ಮೈನಸ್ ಥರ ಇದೆ. ಇದೇ ಲೆಗ್ಗು ಮೈನಸ್ಸಲ್ಲೇ ಕನೆಕ್ಟ್ ಆಗಬೇಕು. ಏನಾದರೂ ನೀವು ಸಪೋಸ್ ಇದನ್ನ ತಿರುಗಿಸಿ ಹಾಕಿದರೆ ಸುಟ್ಟೋಗುತ್ತೆ. ಸೊ ಯಾವುದೇ ಕೆಪಾಸಿಟರ್ ಹಾಕಬೇಕಾದ್ರೆ ಅದರ ಪಾಸಿಟಿವ್ ನೆಗೆಟಿವ್ ಬೋರ್ಡಲ್ಲೂ ಕೂಡ ಮಾರ್ಕ್ ಇರುತ್ತೆ, ಈ ಥರ ಲೈನ್ ಮಾರ್ಕ್ ಇರುತ್ತೆ. ಅದೇ ರೀತಿ ನೀವು ಈ ಮೈನಸ್ಗೆ ಅದಕ್ಕೆ ಒಂದೋ ಥರ ಹಾಕಬೇಕು. ಈಗ ಮೈನಸ್ಗೆ ಮೈನಸ್ ಲೆಗ್ಗೆ ಇದು ಬರಬೇಕು, ಅದೇ ರೀತಿ ಹಾಕಬೇಕು. ಸಪೋಸ್ ಏನಾದರೂ ತಿರುಗಿಸಿ ಹಾಕಿದರೆ ಸುಟ್ಟೋಗುತ್ತೆ. ಇದು ಮೈನಸ್ ಹೆಂಗೆ ಇದು ಮಾಡಬೇಕು ಅಂದರೆ ಬೋರ್ಡಲ್ಲಿಯೂ ಕೂಡ ನಿಮಗೆ ಮಾರ್ಕ್ ಮಾಡಿರ್ತಾರೆ ಮೈನಸ್ ಕಡೆ ಬರಬೇಕು ಅಂತ. ಆ ಮೈನಸ್ನ ಈ ಮೈನಸ್ಗೆ ಹೊಂದಿಸ್ಕೊಂಡು ಫಿಕ್ಸ್ ಮಾಡಬೇಕು. ಓಕೆ, ಈಗ ಮೈನಸ್ ಇರೋ ಬೋರ್ಡ್ ಇದರಲ್ಲಿ ಈ ಕಡೆ ತಿರುಗಿಸಿ ಪ್ಲಸ್ ಹಾಕಿದರೆ ಕೆಪಾಸಿಟರ್ ಸುಟ್ಟೋಗುತ್ತೆ. ಸೊ ಇದು ಚೆಕ್ ಮಾಡಬೇಕಂದ್ರೆ ಇದು ಎರಡು ಲೆಗ್ಸ್ನ ನಾವು ಕಂಟಿನ್ಯೂಟಿ ಚೆಕ್ ಮಾಡೋಣ. ಸಪೋಸ್ ಏನಾದರೂ ಕಂಟಿನ್ಯೂಟಿ ಬರಲಿಲ್ಲ ಅಂದರೆ ಇದು ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ಸ್ವಲ್ಪ ವ್ಯಾಲ್ಯೂ ತೋರಿಸ್ಬೋದು, ಬಟ್ ಕಂಟಿನ್ಯೂಟಿ ಬರಬಾರ್ದು. ಓಕೆ, ಬನ್ನಿ ಹಾಗಾದರೆ ಚೆಕ್ ಮಾಡೋಣ 4 ಕೆಪಾಸಿಟರ್ನ. ಇಲ್ಲಿ ನೋಡಿ 4 ಇದ್ದಾವೆ, 1, 2, 3, 4. ಈ 4 ಕೆಪಾಸಿಟರ್ನ ಚೆಕ್ ಮಾಡೋಣ. ಈಗ ನೋಡಿ, ನಾನು ಕಂಟಿನ್ಯೂಟಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ವ್ಯಾಲ್ಯೂ ಬರ್ಬೋದು, ಆದರೆ ಯಾವುದೇ ರೀತಿ ಇದು ಬರಬಾರ್ದು, ಬಂದು ಹೋಗ್ಬೋದು. ಓಕೆ, ನೋಡಿ, ಇದು ಏನು ಬೀಪ್ ಸೌಂಡ್ ಇಲ್ಲ. ಸಪೋಸ್ ಶಾರ್ಟ್ ಆಗಿದ್ದರೆ ಈ ಥರ ಬೀಪ್ ಸೌಂಡ್ ಆಗುತ್ತೆ. ಸೊ ಕೆಪಾಸಿಟರ್ ಹೋಗಿದೆ ಅಂತ ಅರ್ಥ. ಅದೇ ರೀತಿ ಈ ಕೆಪಾಸಿಟರ್ ಒಂದು ಸಹ ಚೆಕ್ ಮಾಡೋಣ.
ನೋಡಿ ಇದು ಓಕೆ ಇದೆ, ಅಲ್ಲಿ ನೋಡಿ ವ್ಯಾಲ್ಯೂ ಬರ್ತಾ ಇದೆ. ಕೆಲವೊಮ್ಮೆ ವ್ಯಾಲ್ಯೂ ತೋರಿಸಲ್ಲ, ತೋರಿಸ್ದೇ ಹೋದರೂ ಕೆಪಾಸಿಟರ್ ಚೆನ್ನಾಗಿದೆ ಅಂತ ಅರ್ಥ. ಏನಾದರೂ ಸೋಟಿಂಗ್ ಬಂದರೆ ನೀವು ಇದನ್ನ ಡಿಸೋಲ್ಡ್ರ್ ಮಾಡಿಕೊಂಡು ಹೊರಗಡೆ ಚೆಕ್ ಮಾಡಿ. ಯಾಕೆಂದರೆ ಕೆಲವೊಮ್ಮೆ ಸರ್ಕ್ಯೂಟಲ್ಲಿ ಸೋಟ್ ಇದ್ದರೂ ಅದು ಸೋಟ್ ಅಂತ ತೋರಿಸ್ತಾ ಇರುತ್ತೆ. ಯಾಕಂದರೆ ತೊಂದರೆ ಬೇರೆ ಕಡೆಯೇ ಇರುತ್ತೆ, ಸರ್ಕ್ಯೂಟ್ ಸೋಟ್ ಆಗಿರುತ್ತೆ. ಆವಾಗ ನಾವು ಕೆಪಾಸಿಟರಿಗೆ ಹೋಗಿದೆ ಅಂತ ಹೇಳೋಕ್ಕಾಗಲ್ಲ. ಈ ಸೋಟಿಂಗ್ ಇಲ್ಲ ಏನಾದರೂ ಈ ಥರ ಬಂತು ಅಂತ ತಿಳ್ಕೊಳ್ಳಿ, ಇದನ್ನು ಡಿಸೋಲ್ಡ್ರ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಆಮೇಲೆ ಕೆಪಾಸಿಟರ್ನ ಸಪ್ರೇಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ಇದೆರಡು ಚೆಕ್ ಮಾಡೋಣ. ಓಕೆ, ಈ ಕೆಪಾಸಿಟ್ರು ಚೆನ್ನಾಗಿದೆ ಅಂತ. ಈಗ ಲಾಸ್ಟ್ ಕೊನೆಯ ಕೆಪಾಸಿಟ್ರನ್ನ ಚೆಕ್ ಮಾಡೋಣ. ಓಕೆ, ನಮ್ಮ 4 ಕೆಪಾಸಿಟ್ರು ಚೆನ್ನಾಗಿದೆ. ಈಗ ಉಳಿದಿರೋದು ಏನಾದರೂ ಅಂದರೆ ರಿಲೇ ಮತ್ತು ಟ್ರಾನ್ಸಿಸ್ಟರ್ಸ್. ನೀವು ರಿಲೇ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ನೋಡಿದಿರಲ್ಲ. ಓಕೆ, ಈ ರಿಲೇಗೆ 5 ಲೆಗ್ಸ್ ಇರ್ತವೆ. ಆ ಲೆಗ್ಸ್ನ ಹೇಗೆ ಚೆಕ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಫಸ್ಟ್ ರಿಲೇ ನೋಡಿ, ಈ ಕಡೆ 2 ಲೆಗ್ ಇದ್ದಾವೆ. ಓಕೆ, ಆಮೇಲೆ ಇಲ್ಲಿ 3 ಲೆಗ್ ಇದೆ. ಇದು ಒಂದು ರಿಲೇ. ಇನ್ನೊಂದು ರಿಲೇ ಈ 2 ಲೆಗ್ಗು, ಈ 3 ಲೆಗ್ಗು ಈ ಥರ ಇದೆ. ಫಸ್ಟು ನಮ್ಮದು ಈ 2 ಲೆಗ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ಯಾವುದೂ ಸೋಟಿಂಗ್ ಬರಬಾರ್ದು. ನೋಡಿ ವ್ಯಾಲ್ಯೂ ತೋರಿಸ್ತಾ ಇದೆ, ಸೊ ಏನೂ ತೊಂದರೆ ಇಲ್ಲ. ಆಮೇಲೆ ಇದಕ್ಕೂ ಕನೆಕ್ಟ್ ಇರುತ್ತೆ, ಕರೆಕ್ಟಾಗಿದೆ. ಆಮೇಲೆ ಇದಕ್ಕೂ ಕನೆಕ್ಟ್ ಇರಲ್ಲ, ಸೊ ಯಾವುದೇ ರೀತಿ ಇಲ್ಲಿಯೂ ಸೋಟಿಂಗ್ ಬರಬಾರ್ದು. ಗೊತ್ತಾಯ್ತಾ? ಅಂದರೆ ಇದು ರಿಲೇ ಈಗ ಇದಕ್ಕೂ ಕನೆಕ್ಟ್ ಇರುತ್ತಲ್ಲ, ಆಮೇಲೆ ಇಲ್ಲಿ 12 ವೋಲ್ಟ್ ಬಂದು ಕೂಡಲೇ ಇದಕ್ಕೂ ಕನೆಕ್ಟ್ ಇರುತ್ತೆ. ಆ ರೀತಿ ರಿಲೇ ಆಪ್ರೇಟ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಚೆಕ್ ಮಾಡೋಣ. ರಿಲೇದು ಫಸ್ಟು ಮೇಲ್ಗೆ 2 ಲೆಗ್ ಇರೋದಲ್ಲ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನಾದರೂ ವ್ಯಾಲ್ಯೂ ತೋರಿಸುತ್ತೆ ನೋಡಿ, ತೋರಿಸ್ತಾ ಇದೆ, ಹಾಗಾದರೆ ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲಿ ಯಾವುದೇ ರೀತಿ ಸೋಟಿಂಗ್ ಬಂದರೆ ಇದು ರಿಲೇ ಹೋಗಿದೆ ಅಂತ ಅರ್ಥ. ಹಾಗೂ ಬಂದರೆ ಒಂದು ಸಲ ಬಿಚ್ಚಿ ಡಿಸೋಲ್ಡ್ರ್ ಮಾಡ್ಕೊಂಡು ಆಮೇಲೆ ಚೆಕ್ ಮಾಡಿ. ಇದು ನಡುವೆ ಇರೋ ಲೆಗ್ಗೂ ಇದಕ್ಕೂ ಕನೆಕ್ಟ್ ಇರುತ್ತೆ. ನೋಡಿ ಇದಕ್ಕೂ ಕನೆಕ್ಟ್ ಇರಲ್ಲ. ನೋಡಿ ಈಗ ಇಲ್ಲಿ ಕನೆಕ್ಟ್ ಬರ್ತಾ ಇದೆ, ಬಟ್ ನಾವು ಇದನ್ನು ಬಿಚ್ಚಿದಾಗ ಗೊತ್ತಾಗುತ್ತೆ. ಆದರೆ ಇದು ಇದು ಟ್ರಾನ್ಸ್ಫಾರ್ಮರ್ ಸಲುವಾಗಿ ಬೀಪ್ ಬರ್ತಾ ಇದೆ. ಓಕೆ, ನಿಮ್ಗೆ ಅಷ್ಟು ನಿಮಗೆ ಇದಿತ್ತು ಅಂದರೆ ಇದನ್ನ ಬಿಚ್ಚಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ನಮ್ಮದು ಉಳಿದಿರೋದು ಏನಪ್ಪ ಅಂದರೆ 2 ಟ್ರಾನ್ಸಿಸ್ಟರ್ ಚೆಕ್ ಮಾಡಿದ್ರೆ ಎಲ್ಲ ಚೆಕ್ ಆದಂಗೆ ಆಯಿತು. ಸೊ ಈ 2 ಟ್ರಾನ್ಸಿಸ್ಟರ್, ಇದಕ್ಕೆ 3 ಲೆಗ್ ಇರುತ್ತೆ. ಇದರೆಲ್ಲ ಆದ್ರೂ ಯಾವುದೇ ಸೋಟಿಂಗ್ ಬರಬಾರ್ದು. ಬನ್ನಿ ಹಾಗಾದರೆ ಚೆಕ್ ಮಾಡೋಣ. ನೋಡಿ ಟ್ರಾನ್ಸಿಸ್ಟರ್ದು ಇದೇ 3 ಲೆಗ್ಸು. ನೋಡಿ ಯಾವುದೇ ರೀತಿ ಈ ಥರ ವ್ಯಾಲ್ಯೂ ತೋರಿಸ್ಬೋದ್ರದ್ದು, ಆದರೆ ಸೋಟಿಂಗ್ ಬರಬಾರ್ದು. ನೋಡಿ ಈ 2 ಲೆಗ್ ಸೋಟ್ ಹೇಳ್ತಾ ಇದೆ. ಹಾಗಾದರೆ ಇದು ಟ್ರಾನ್ಸಿಸ್ಟರ್ನ ಒಂದು ಸಲ ಓಪನ್ ಮಾಡಿಕೊಂಡು ಚೆಕ್ ಮಾಡಬೇಕು. ನೋಡಿ ಈ 2 ಲೆಗ್ಗಲ್ಲಿ ಏನೂ ತೊಂದರೆ ಇಲ್ಲ, ಇದು ಕನೆಕ್ಟ್ ಇಲ್ಲ, ಬಟ್ ಈ 2 ಸೋಟ್ ಅಂತ ಹೇಳ್ತಾ ಇದೆ. ಬನ್ನಿ ಹಾಗಾದರೆ ಇನ್ನೊಂದಿರೋ ಇದನ್ನು ಚೆಕ್ ಮಾಡೋಣ. ನೋಡಿ ಇದರಲ್ಲಿ ಈ 2 ಲೆಗ್ ಸೋಟ್ ಹೇಳ್ತಾ ಇದೆ. ಸೊ 3 ಲೆಗ್ಗು ಸೋಟ್ ಹೇಳ್ತಾ ಇದೆ. ಹಾಗಾದರೆ ಬನ್ನಿ ಇವೆರಡು ಟ್ರಾನ್ಸಿಸ್ಟರ್ನ ಓಪನ್ ಮಾಡ್ಕೊಂಡು ಒಂದ್ಸಲ ಚೆಕ್ ಮಾಡೋಣ. ಫಸ್ಟು ಈಗ ನೋಡೋಣ ಸೋಲ್ಡರ್ ಗನ್ ಹೀಟಾಗಿದೆ ಅಂತ. ಹೀಟಾಗಿದೆ. 3 ಲೆಗ್ನ ಡಿಸೋಲ್ಡರ್ ಮಾಡ್ಕೊಳ್ಳೋಣ. ಓಕೆ, ಈ ಥರ ಪ್ರೆಸ್ ಮಾಡಬೇಕು. ಓಕೆ, ಆಮೇಲೆ ಇದು ಪುಷ್ ಮಾಡಿದ್ರೆ ಇದರಿಂದ ಅದು ಈ ಸೋಲ್ಡ್ರನ್ನ
ಒಳಗೆ ಎಳ್ಕೊಳ್ಳುತ್ತೆ. ಎರಡು ಡಿಸೋಲ್ಡ್ರ್ ಆಯಿತು. ಫ್ರೆಂಡ್ಸ್, ಈಗ 3 ಡಿಸೋಲ್ಡ್ರ್ ಆಗಿದೆ. ಹಾಗಾದರೆ ಬನ್ನಿ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸಿಸ್ಟರ್ನ. ನೋಡಿ, ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, BC547 ಎರಡು ಟ್ರಾನ್ಸಿಸ್ಟರ್ದು ವ್ಯಾಲ್ಯೂ BC547 ಇದೆ. ಹಾಗಾದರೆ ಬನ್ನಿ ಇದನ್ನ ಒಂದ್ಸಲ ಚೆಕ್ ಮಾಡಿ ತೋರಿಸ್ತೀನಿ. ಇದನ್ನು ಮಲ್ಟಿಮೀಟರ್ನ ಈಗ ಬಜರ್ ರೇಂಜಲ್ಲಿ ಇಟ್ಕೊಳ್ಳಿ, ಅಂದರೆ ಕಂಟಿನ್ಯೂಟಿ ರೇಂಜಲ್ಲಿ. ಹಾಗಾದರೆ ಈ 3 ಲೆಗ್ಸನ್ನು ನಿಮಗೆ ಒಂದ್ಸಲ ಸರ್ಕ್ಯೂಟ್ನಿಂದ ಹೊರಗೆ ತೆಗೆದ್ಮೇಲೆ ನೋಡ್ತೀನಿ. ಈಗ ಆ ಕಡೆದು ಈ ಕಡೆದು ಲಾಸ್ಟ್ ಲೆಗ್ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೂ ಸೋಟಿಲ್ಲ ಇದರಲ್ಲಿ. ನೋಡಿ, ಇದರಲ್ಲಿ ಯಾವುದೂ ಇಲ್ಲ. ಬಟ್ ನೋಡಿ, ಈ ಮಿಡಲ್ ಮತ್ತು ಈ ಕಡೆ ಲಾಸ್ಟಲ್ಲಿ ಸೋಟಿಂಗ್ ಬರ್ತಾಯಿದೆ. ನೋಡಿ, ಬೀಪ್ ಸೌಂಡ್. ಬಟ್ ಅದನ್ನು ಬಿಟ್ಟರೆ ಬೇರೆ ಯಾವ್ದು ಲೆಕ್ಕಲ್ಲಿಲ್ಲ. ಬಟ್ ಇದು ಸೋಟ್ ಆಗಿದೆ ಅಂತ ಅರ್ಥ. ಯಾವುದ್ರಲ್ಲೂ ಸೋಟ್ ಬರಬಾರ್ದು. ವ್ಯಾಲ್ಯೂ ಬಂದರೆ ನಡೆಯುತ್ತೆ, ಬಟ್ ಸೋಟಿಂಗ್ ಬರಬಾರ್ದು. ಈಗ ಇನ್ನೊಂದನ್ನು ತೊಗೊಂಡಿದ್ದೀನಿ, ಇದನ್ನೊಂದು ಸಲ ಚೆಕ್ ಮಾಡೋಣ. ಇವೆರಡು BC547 ಅಂತಲೇ ಇದೆ. ನೋಡಿ, ಆ ಕಡೆದು ಈ ಕಡೆ ಲೆಗ್ ಸೋಟ್ ಬರ್ತಾಯಿದೆ. ಇದು ಮತ್ತು ಮಿಡಲ್ ಇದು ಸೋಟ್ ಬರ್ತಾಯಿದೆ. ಇದು ಮತ್ತು ಈ ಕಡೆ ಲಾಸ್ಟ್ ಇದು ಸೋಟ್ ಬರ್ತಾಯಿದೆ. ಸೊ 3 ಲೆಗ್ಗು ಸೋಟ್ ಬರ್ತಾಯಿದೆ. ಹಾಗಾದರೆ ಇವೆರಡು ಟ್ರಾನ್ಸಿಸ್ಟರ್ ಹೋಗಿದ್ದೇವೆ ಅಂತ ಅರ್ಥ. ಬನ್ನಿ ಹಾಗಾದರೆ ಇದನ್ನ ನಾವು ರಿಪ್ಲೇಸ್ ಮಾಡೋಣ, ಎರಡು ಟ್ರಾನ್ಸಿಸ್ಟರ್ನ. ನೋಡಿ, ಇದು ಹೊಸ ಟ್ರಾನ್ಸಿಸ್ಟರ್ಸ್ ಅಂತಿರ್ಬೋದು. ನೋಡಿ, BC547B ಅಂತಿದೆ. ಓಕೆ, ಹಾಗಾದರೆ ಇದನ್ನು ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ಹೇಗೆ ಇರುತ್ತೆ. ನೋಡಿ, ಎರಡು ಸೈಡ್ ಲೆಗ್ಸ್ನ ಇದು ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ನೋಡಿ ಯಾವುದೇ ಸೋಟ್ ಬರ್ತಾಯಿಲ್ಲ. ಇದಕ್ಕೂ ಮಿಡಲ್ಗೂ ನೋಡಿ ವ್ಯಾಲ್ಯೂ ಬರ್ತಾಯಿದೆ, ಬಟ್ ಯಾವುದೇ ಸೋಟ್ ಇಲ್ಲ. ಈಗ ಇದಕ್ಕೂ ಮಿಡಲ್ಗೂ ನೋಡಿ ವ್ಯಾಲ್ಯೂ ಬರ್ತಾಯಿದೆ, ಬಟ್ ಯಾವುದೇ ಸೋಟ್ ಇಲ್ಲ. ಹಾಗಾದರೆ ಇದು ಓಕೆ ಇದೆ ಅಂತ ಅರ್ಥ. ಹಾಗೆ ಇನ್ನೊಂದನ್ನು ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಲೆಗ್ಗು 3 ಲೆಗ್ ಇರ್ತವೆ. ಈ ಲೆಗ್ಗು ಮತ್ತು ಲಾಸ್ಟ್ ಲೆಗ್ಗು ನೋಡಿ ಯಾವುದೇ ಸೋಟಿಲ್ಲ. ಅದೇ ಮಿಡಲಿಗೆ ಬಂದಾಗ ಒಂದು ವ್ಯಾಲ್ಯೂ ತೋರಿಸುತ್ತೆ. ಓಕೆ, ಹಾಗೆ ಇದನ್ನು ಮಿಡಲು ಚೆಕ್ ಮಾಡೋಣ. ಇದು ತೋರಿಸಿದೆ. ಓಕೆ, ಹಾಗಾದರೆ ಬನ್ನಿ ಇವನ್ನೆರಡು ಫಿಕ್ಸ್ ಮಾಡಿ ಒಂದು ಸಲ ಚೆಕ್ ಮಾಡೋಣ. ಓಕೆ, ಹಾಗಾದರೆ ಈ ಎರಡು ಟ್ರಾನ್ಸಿಸ್ಟರ್ನ ಫಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈ 3 ಲೆಗ್ಸ್ನ ಈ ರೀತಿ ಮಾಡಿಕೊಂಡು ಅದೇ ಪೊಸಿಷನಲ್ಲಿ ಈ ರೀತಿ ಇದರೊಳಗಡೆ 3 ಇದರಲ್ಲಿ ಹಾಕಿ ನೋಡಿ, ಈ ಥರ ಲೆಗ್ಸ್ನ ಈ ಥರ ಇದು ಮಾಡಿ ಫಿಕ್ಸ್ ಮಾಡಿ. ಈ ಥರ 3 ಲೆಗ್ಸ್ ಈ ಕಡೆ ಬಂದಿದೆ. ಅದೇ ರೀತಿ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 3
ಈ ಥರ 3 ಲೆಗ್ಸ್ನ ಅದರೊಳಗಡೆ ಇದು ಮಾಡಿ ಈಗ ಇದನ್ನ ಸೋಲ್ಡ್ರ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಲೆಗ್ಸ್ನ ಕಟ್ ಮಾಡೋಣ. ಬನ್ನಿ ಎರಡನೇ ಲೆಗ್ನ ಇದು ಮಾಡ್ಕೊಳ್ಳೋಣ. ಸೋಲ್ಡರ್ ಆಗಿದೆ. ಹಾಗೆ ಮೂರನೇ ಲೆಗ್ನ ಇದು ಮಾಡ್ಕೊಳ್ಳೋಣ. ಓಕೆ, ಈ 3 ಲೆಗ್ ಸೋಲ್ಡರ್ ಆಗಿದೆ. ಅದೇ ರೀತಿ ಇದನ್ನು ಮಾಡ್ಕೊಳ್ಳೋಣ ಬನ್ನಿ. ಈಗ ಸೋಲ್ಡ್ರಿಂಗ್ ಆಗಿದೆ. ಈಗ ಇಲ್ಲಿರೋ ಎಕ್ಸ್ಟ್ರಾ ಲೆಗ್ಸ್ನ ಕಟ್ ಮಾಡ್ಕೊಂಬಿಡೋಣ. ಓಕೆ, ಎಕ್ಸ್ಟ್ರಾ ಲೆಗ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಅವಾಗ ಸೋರ್ಟಿಂಗ್ ಬರ್ತಾಯಿತ್ತು. ಈಗ ಒಂದು ಸಲ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಫಸ್ಟ್ ಇದನ್ನ ಬಜೆಟ್ ರೇಂಜಿಗೆ ಈ ರೇಂಜಿಗೆ ಇಟ್ಕೊಳ್ಳಿ. ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ಯಾವುದೇ ಸೋಟಿಲ್ಲ. ನೋಡಿ, ಯಾವುದೇ ರೀತಿಯಾದ ಸೋಟಿಲ್ಲ. ಬಟ್ ವ್ಯಾಲ್ಯೂ ತೋರಿಸ್ಬೋದು, ಬಟ್ ಯಾವುದೇ ರೀತಿಯಾದ ಸೋಟಿಲ್ಲ. ಓಕೆ, ಅದೇ ರೀತಿ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಓಕೆ, ಈಗ ಫಿಕ್ಸ್ ಆಗಿದೆ. ಹಾಗಾದರೆ ಬನ್ನಿ ಇದನ್ನೊಂದು ಸಲ ಆನ್ ಮಾಡಿ ನೋಡೋಣ. ಫಿಕ್ಸ್ ಮಾಡಿ ಒಂದು ಸಲ ಚೆಕ್ ಮಾಡೋಣ. ಇದು ಸೇಮ್ ಇದು ಇಲ್ಲಿ ನಾವು ಬೋಲ್ಟ್ ನಟ್ ಇದು ಮಾಡಿದ್ವಲ್ಲ, ಅದೇ ರೀತಿ ಇದನ್ನ ವಾಪಸ್ ಇದು ಮಾಡ್ಕೊಳ್ಳಿ. ಓಕೆ, ಈ ರೀತಿ ಬೋಲ್ಟ್ ಹಾಕ್ಕೊಂಡು ಇದನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಓಕೆ, ಟೈಟ್ ಆಗಿದೆ. ಹಾಗಾದರೆ ಬನ್ನಿ ಒಂದು ಸಲ ಚೆಕ್ ಮಾಡಿಬಿಡೋಣ. ಬನ್ನಿ, ಹಾಗಾದರೆ ಲೋಡ್ ತೊಗೋತಾ ಇದೆಯಲ್ಲ ನೋಡೋಣ. ಯಾಕಂದರೆ ಮುಂಚೆನೂ ಇದೇ ರೀತಿ ಆನ್ ಆಗ್ತಾಯಿತ್ತು, ಬಟ್ ನಾವು ಏನಾದರೂ ಕನೆಕ್ಟ್ ಮಾಡಿದಾಗ ಇದು ಸೌಂಡ್ ಮಾಡ್ತಾಯಿತ್ತು, ಹಾಗೆ ವೋಲ್ಟೇಜ್ ಕೂಡ ಫ್ಲಕ್ಚುಯೇಷನ್ ಆಗ್ತಾಯಿತ್ತು. ಈಗ ನಾವು ಇದೇ ಬಲ್ಬ್ನ ಮುಂಚೆ ಟೆಸ್ಟ್ ಮಾಡಿದಿರೋ ಥರ ಇದೇ ಬಲ್ಬ್ನ ಈಗ ಹಾಕಿ ತೋರಿಸ್ತೀನಿ. ನೋಡಿ, ಯಾವುದೇ ರೀತಿ ಫ್ಲಕ್ಚುಯೇಷನ್ ಇಲ್ಲ. ಹಾಗಾದರೆ ನಮ್ಮದು ಸ್ಟೆಬಿಲೈಸರ್ ಓಕೆ ಆಗಿದೆ ಅಂತ. ಇವನ್ 2 ಲೈಟ್ ಕೂಡ ಆನ್ ಆಗಿದ್ದಾವೆ. ಇಲ್ಲಿ ನೋಡಿ, 2 ಲೈಟ್ ಕೂಡ ಆನ್ ಆಗಿದ್ದಾವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ 2 ಟ್ರಾನ್ಸಿಸ್ಟರ್ ಪ್ಲಸ್ಸು ಆ ಟ್ರಾನ್ಸಿಸ್ಟರ್ ಶಾರ್ಟ್ ಆಗಿರೋದ್ರಿಂದ ಪ್ರಾಬ್ಲಮ್ ಇತ್ತು.
ನೋಡಿದ್ರಲ್ಲ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ. ಈಗ ಒಂದು ಸಲ ನಿಮಗೆ ವೋಲ್ಟೇಜು ಚೆಕ್ ಮಾಡಿ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ವೋಲ್ಟೇಜ್ ಚೆಕ್ ಮಾಡೋಣ. ನೋಡಿ 225 ಬರ್ತಾ ಇದೆ ವೋಲ್ಟೇಜು. ಓಕೆ ಫ್ರೆಂಡ್ಸ್, ಈ ರೀತಿ ನೀವು ರಿಪೇರಿ ಶಾಪ್ ಹತ್ರದಲ್ಲಿ ಇಲ್ಲ ಅಂದರೆ ಸಪೋಸ್ ಮನೆಯಲ್ಲಿ ಈ ರೀತಿ ಚೆಕ್ ಮಾಡ್ಕೋಬೋದು. ಕೆಲವೊಮ್ಮೆ ರೆಸಿಸ್ಟರ್ಸ್ ಹೋದಾಗ ಅದನ್ನು ಕೂಡ ನೀವು ಆ ವ್ಯಾಲ್ಯೂ ಮುಖಾಂತರ ರಿಪ್ಲೇಸ್ ಮಾಡೋದು. ನಾವು ಪ್ರತಿಯೊಂದು ತೋರಿಸಿದೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ. ಹೇಗಾದರೂ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಈ 4 ಸ್ಕ್ರೂನ ಫಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಎಲ್ಲ ಸ್ಕ್ರೂಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ ಯಾವ ರೀತಿ ಸ್ಟೆಬಿಲೈಸರ್ ಪ್ರಾಬ್ಲಮ್ ಇದ್ದರೆ ನೀವು ಮನೇಲಿ ರಿಪೇರಿ ಮಾಡ್ಕೋಬೋದು ಅಂತ. ನಿಮ್ಮ ಹತ್ರದಲ್ಲಿ ರಿಪೇರಿ ಶಾಪ್ ಇಲ್ಲ ಅಂದರೆ ಈ ರೀತಿ ನೀವು ಮನೇಲಿ ಮಾಡ್ಕೋಬೋದು. ಇದ್ರದ್ದು ಎಲ್ಲ ಪಾರ್ಟ್ಸು ಅವೈಲೇಬಲ್ ಇರುತ್ತೆ. ಆನ್ಲೈನ್ ಅಥವಾ ಆಫ್ಲೈನ್ ಮಾರ್ಕೆಟಿಗೆ ಹೋಗಿ ನೀವು ಪರ್ಚೇಸ್ ಮಾಡ್ಕೊಬೋದು. ಡಯೋಡ್ ಆಗಲಿ, ರೆಸಿಸ್ಟರ್ಸ್ ಆಗಲಿ, ಕೆಪಾಸಿಟರ್ಸ್ ಆಗಲಿ, 12 ವೋಲ್ಟ್ SPD ರಿಲೇ ಆಗಲಿ, ಅದರ ಮೇಲಿನ ಕೋಡ್ ನೀವು ಅಥವಾ ಅದರ ವ್ಯಾಲ್ಯೂ ನೀವು ಫೋಟೋ ತಕ್ಕೊಂಡು ಹೋದ್ರೂ ನಿಮಗೆ ಬೇರೆದು ಕೊಡ್ತಾರೆ. ಸೊ ಇದರಲ್ಲಿ ಈಗ 2 ಟ್ರಾನ್ಸಿಸ್ಟರ್ಸ್ ಹೋಗಿತ್ತು. ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.